ಸೂಪರ್ ಸಂಡೇ ವಿತ್ ಭಾಷಾ ಕಿಚ್ಚ ಸುದೀಪ ಇವತ್ತಿನ ಎಪಿಸೋಡಲ್ಲಿ ಯಾರು ಎಲಿಮಿನೇಟ್ ಆದ್ರು ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಸೊ ಇದು ಎಕ್ಸ್ಪೆಕ್ಟ್ ಮಾಡಿದ್ವಿ ಇವರೇ ಎಲಿಮಿನೇಟ್ ಆಗ್ತಾರಂತ, ಬಟ್ ಇಲ್ಲಿ ಇವ್ರ ಬದಲು ಇನ್ನೊಬ್ರು ಹೋಗಬೇಕಾಗಿತ್ತು ಅಂತ ನನಗೆ ಅನಿಸ್ತು. ಸೊ ನಿಮಗೆ ಯಾವ ರೀತಿ ಅನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಇಲ್ಲಿ ಎಲಿಮಿನೇಟ್ ಆಗಿ ಹೋಗಿದ್ದು ಗೊತ್ತಿರುವಂತೆ ಸುದಿ ಅವರು, ಕಾಕ್ರೋಚ್ ಸುದಿ ಅವರು ಎಲಿಮಿನೇಟ್ ಆಗಿ ಹೋದ್ರು. ಸೊ 50 ದಿನಗಳನ್ನ ಪೂರೈಸಿದ್ರು ಬಿಗ್ ಬಾಸ್ ಮನೆಯಲ್ಲಿ. ಸೊ ಅದಾದ್ಮೇಲೆ ಅವರ ಒಂದು ಆಟ ಅವ್ರೇನು ಅನ್ಕೊಂಡ್ ಬಂದಿರೋ ಆಟ ಅಲ್ಲಿ ಆಡಕ್ಕಾಗ್ಲಿಲ್ಲ. ಸೊ ಎಷ್ಟೋ ಅವ್ರಿಗೆ ಚಾನ್ಸ್ ಸಿಕ್ತು, ಎಷ್ಟೋ ಅವರಿಗೆ ಒಂದು ಅವಕಾಶಗಳು ಸಿಕ್ಕು, ಬಟ್ ಅದನ್ನ ಯಾವ ರೀತಿ ಉಪಯೋಗ ಮಾಡ್ಕೋಬೇಕಂತ ಗೊತ್ತಾಗ್ಲಿಲ್ಲ. ಸೊ ಅವರನ್ನೇ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನನ್ನ ಕಡೆ ಆಗಲ್ಲ, ನನ್ನ ಕೈಲಿ ಆಗಲ್ಲ, ನಾನು ಇಲ್ಲಿ ಯಾವುದೇ ಟಾಸ್ಕ್ ಕೊಟ್ಟರು ಗೆಲ್ಲಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಅವ್ರಿಗೆ ಬಂದ್ಬಿಟ್ಟಿತ್ತು ಅಂತ ಅನ್ಸುತ್ತೆ. ಒಂದೇ ಇದ್ದಿದ್ದವ್ರ ಮೈಂಡಲ್ಲಿ ನಾನು ಸಿನಿಮಾಲಿ ಫೈಟ್ ಮಾಡಿದ್ದೀನಿ, ಅವ್ರು ಮಾಡಿದ್ದೀನಿ, ಇದನ್ನ ಮಾಡಿದ್ದೀನಿ ಅನ್ನೋ ಪ್ಯಾಕ್ಷರ್ ಇದೆ ತುಂಬಾ. ಸೊ ನಾನು ಈ ಫಿಸಿಕಲ್ ಟಾಸ್ಕನ್ನ ಆಡಕ್ಕಾಗಲ್ಲ, ಹಾಗೆ ಹೀಗೆ ಅನ್ನೋದು ಅವ್ರ ಮೈಂಡಲ್ಲಿ ಇತ್ತು ಅಂತ ಅನ್ಸುತ್ತೆ. ಸೊ ಅದೇ ಅವ್ರನ್ನ ಕುಗ್ಗಿಸ್ತಾ ಬಂತು ಅಂತ ನನಗನಿಸ್ತು. ಅದ್ ಬಿಟ್ರೆ ಮಾತಿನ ಬರದಲ್ಲಿ ಏನೋ ಅವ್ರು ಮಾತಾಡೋ ಸ್ಟೈಲ್ ಅದೇ ಇರ್ಬೋದು, ಮಾತಾಡಿದ್ರು ಅದು ಕೂಡ ಕಂಟ್ರೋಲ್ ಮಾಡ್ಕೋಬಹುದು. ಬಟ್ ಅದು ಅವರ ಒಂದು ಸಹವಾಸ ಮಾಡಿದ್ರು ಬಿ ಗ್ಯಾಂಗ್ ಅನ್ನುವಂಥದ್ದು ಗೊತ್ತಿರುವಂಥದ್ದೇ. ಸೊ ಅಲ್ಲಿ ಅವರು ಇನ್ನೊಬ್ಬರ ಬಗ್ಗೆ ಎತ್ತಿ ಕಟ್ಟೋದಾಗಿರ್ಬೋದು, ಇನ್ನೊಬ್ಬರ ಬಗ್ಗೆ ಮಾತಾಡೋದಾಗಿರ್ಬೋದು, ಅಲ್ಲಿ ಆಯ್ತು ಅಂತ ನನಗೆ ಅನಿಸ್ತು. ಸೊ ಇಲ್ಲಿ ಕಡೆಯದಾಗಿ ಬಂದು ನಿಂತಿದ್ದು ರಘು ಅವರು, ಹಾಗೆ ರಿಷಾ ಅವರು ಮತ್ತೆ ಜಾನಿ ಅವರು, ಸುದಿ ಅವರು. ಕಡೆಗೂ ಸುದಿ ಅವರು ಎಲಿಮಿನೇಟ್ ಆಗಿದ್ದಾರೆ ಈ ವಾರ. ಸೊ ಸ್ವಲ್ಪ ರಿಷಾ ಕಂಪೇರ್ ಮಾಡಿದ್ರೆ ಸುದಿ ಇರ್ಬೋದಾಗಿತ್ತು ಅಂತ ನನಗೆ ಅನಿಸ್ತು. ಬಟ್ ಓಟ್ ಪ್ರಕಾರ ನೋಡಿದ್ರೆ ಇಲ್ಲಿ ಪೂರಾ ಬಾಟಮ್ ಅಲ್ಲಿ ಇದ್ದಿದ್ದು ರಿಷಾ ಮತ್ತೆ ಸುದಿ ಅವರೇ. ಸೊ ಇವ್ರಿಬ್ಬರ ಮಧ್ಯೆ ಕಾಂಪಿಟೇಷನ್ ಇದ್ದಿದ್ದು. ಸೊ ಹಾಗಾಗಿ ಇವರು ಹೋದ್ರು. ಇಲ್ಲಿ ತುಂಬಾ ಅವರು ಪಾಠ ಕಲಿಬೇಕಾಗಿತ್ತು. ಅವ್ರ ಮಿಸಸ್ ಕೂಡ ಹೇಳಿದ್ರು. ಸೊ ಇಲ್ಲಿ ನೀವು ನಿಮ್ಮ ಒಂದು ಅಶ್ವಿನಿ ಮೇಡಮ್, ಜಾನಿ ಅವ್ರ ಗ್ಯಾಂಗ್ ಬಿಟ್ಟು ನಿಮ್ಮ ಆಟ ನೀವು ಆಡಿದ್ರೆ ಇಲ್ಲಿ ಇನ್ನಷ್ಟು ದಿನ ಒಳಗಡೆ ಇರ್ಬೋದಾಗಿತ್ತು ಅಂತ ಅನಿಸ್ತು. ಈಗ ಸುದ್ದಿ ಹೊರಗಡೆ ಹೋದ್ಮೇಲೆ ನೋಡಿದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಯಾವ ರೀತಿ ಬಿಗ್ ಬಾಸ್ ಅಲ್ಲಿ ಯಾವ ರೀತಿ ನಡೀತಾ ಇದೆ ಏನಂತ. ಅವ್ರ ಆಟನ ಅವ್ರು ಆಡೋದ್ ಬಿಟ್ಟು ಇಲ್ಲಿ ಇನ್ನೊಬ್ರಿಗೆ ಸಪೋರ್ಟ್ ಮಾಡದೇ ಇರ್ಬೋದು, ಅಥವಾ ಇನ್ನೊಬ್ರಿಗೆ ಇಲ್ಲಿ ನನ್ನನ್ನ ಕಾಪಾಡಿ, ನನ್ನನ್ನ ಗೆಲ್ಸಿ, ನನ್ನನ್ನ ಸೇಫ್ ಮಾಡಿ ಅನ್ನೋ ರೀತಿ ಬೆಳ್ಕೊಳ್ಳೋದಾಗಿದ್ದು ಇದೇ ಕಾಣ್ತಾ ಇತ್ತು ಹೊರತು ಅವರ ಆಟ, ಕಾಕ್ರೋಚ್ ಅವರ ಆಟ ಇಲ್ಲಿ ಕಾಣಲಿಲ್ಲ. ಸೊ ಅದೇ ಅವರ ಒಂದು ಎಲಿಮಿನೇಟ್ ಆಗಿ ಬರೋದಕ್ಕೆ ಮೇನ್ ಕಾರಣ ಅಂತ ನನಗೆ ಅನಿಸಿದ್ದು. ಸೊ ಅದು ಈ ಒಂದು 50 ದಿನಗಳಲ್ಲಿ ಕಾಕ್ರೋಚ್ ಸುದ್ದಿ ಅವ್ರದ್ದು ಆಟ ಆಗಿರ್ಬೋದು, ಒಂದು ಟಾಸ್ಕ್ ಅಂತ ಬಂದಾಗ ಆಗಿರ್ಬೋದು, ಅವ್ರು 100% ಕೂಡ ಎಲ್ಲಿ ಕೂಡ ಟ್ರೈ ಮಾಡೇ ಇಲ್ಲ. ಸೊ ಉಳಿದ ಸ್ಪರ್ಧಿಗಳು ಈ ರಿಷಾ ಆಗಿರ್ಬೋದು, ಜಾನ್ವಿ ಆಗಿರ್ಬೋದು, ಅವ್ರದ್ದು ಕೂಡ ಇದೇ ಹಾಡು. ಸೊ ಜಾನ್ವಿ ಒಬ್ಬರೇ ಮಾತಾಯ್ತು, ಮಾತಿದ್ರೆ ವಾದ ಮಾಡೋದಾಯ್ತು, ಅದಕ್ಕೆ ಏನು ಕರೆಕ್ಟ್ ಮಾತಾಡ್ತಾ ಇದೀವಾ, ಅದೇನು ಮಾತಾಡ್ತೀವಿ ಅವ್ರಿಗಂತೂ ಗೊತ್ತೇ ಆಗೋದಿಲ್ಲ. ಸೊ ಅದೇ ರೀತಿ ಮಾತಾಡ್ತಾ ಇದ್ರು. ಸೊ ಇಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ ರಿಷಾ ಅವರು ಯಾಕೆ ಉಳಿದ್ರು ಅಂತ ನನಗಂತೂ ಗೊತ್ತಾಗ್ಲಿಲ್ಲ. ಹೋದ್ವಾರನೇ ಹೋಗ್ಬೇಕಾಗಿತ್ತು ಅವರು, ಬಟ್ ಕಾರಣಾಂತರಗಳಿಂದ ಉಳ್ಕೊಂಡ್ರು. ಅವ್ರು ಜಾಸ್ತಿ ಮಾತಾಡ್ತಾರೆ, ಜಾಸ್ತಿ ಆವಾಜ್ ಬರುತ್ತೆ, ಅವ್ರದ್ದು ವಾಯ್ಸ್ ರೈಸ್ ಮಾಡ್ತಾರೆ ಅಂತ ಅವ್ರು ಇಟ್ಕೊಂಡ್ರೆ ಹೇಗಂತ ನಂಗೆ ಗೊತ್ತಿಲ್ಲ. ಬಟ್ ಕಾಕ್ರೋಚ್ಗೆ ನಾನು ಕಂಪೇರ್ ಮಾಡಿದ್ರೆ ಇಬ್ರು ಹಾಗೆ ಇದ್ದಾರೆ, ಸೇಮ್. ಅವ್ರದ್ದು ಗೇಮಲ್ಲಿ ಅಷ್ಟು ಕಾಂಟ್ರಿಬ್ಯೂಷನ್ ಇಲ್ಲ, ಸುದಿ ಅವ್ರದ್ದು ಕೂಡ ಇಲ್ಲಿ ಕಾಂಟ್ರಿಬ್ಯೂಷನ್ ಕಾಣಲಿಲ್ಲ. ಸೊ ಇವ್ರಿಬ್ರಲ್ಲಿ ಯಾರೊಬ್ರು ಹೋಗ್ಲೇಬೇಕಾಗಿತ್ತು. ಬಟ್ ರಿಷಾ ಹೋಗ್ಬೇಕಾಗಿತ್ತು ಅಂತ ನನಗೆ ಅನಿಸ್ತು. ನಿಮಗೆ ಯಾರು ಹೋಗ್ಬೇಕಾಗಿತ್ತು, ಸುದ್ದಿ ಹೋಗಿದ್ದು ಕರೆಕ್ಟಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ರಘು ಅವರು ತುಂಬಾ ಬೇಸರ ಮಾಡ್ಕೊಂಡ್ರು. ಪಾಪ ಎಲ್ಲೋ ಇದ್ದ ವ್ಯಕ್ತಿನ ರಕ್ಷಿತಾ ಅವರು ಮಾಡಿದ ಒಂದು ತಪ್ಪಿನಿಂದ ಇಲ್ಲಿಗೆ ಬಂದು ಅವರನ್ನ ಕೂರ್ಸೋ ಹಾಗೆ ಮಾಡಿತ್ತು. ಬಟ್ ಅವರು ಹೋಗಲ್ಲ ಅಂತ ಗೊತ್ತಿತ್ತು ಎಲ್ಲರಿಗೂ ಕೂಡ. ಒಂದು ಮಾತು ಹೇಳ್ತಾರೆ ರಘು ಅವರು, ಸೊ ನೀವು ಈ ವಾರ ಎಲಿಮಿನೇಟ್ ಆಗಿ ಹೋದ್ರೆ ನಿಮ್ಮ ಕ್ಯಾಪ್ಟನ್ಸಿನ ಯಾರೇ ಕೊಡ್ತೀರ ಅಂತ, ಗಿಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಗಿಲ್ಲಿ ಅವರು ಸಿಲ್ಲಿ ಆಡ್ತಿರ್ಬೋದು, ಬಟ್ ಅವನ ವಿಚಾರ, ಅವನು ಮಾತಾಡೋಕೆ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಸೊ ಎಲ್ಲರನ್ನು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾನೆ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಸೊ ಅವ್ನು ಕ್ಯಾಪ್ಟನ್ಸಿ ಕೊಡ್ಬೇಕಂತ ನನ್ನ ಮನಸ್ಸಿಗೆ ಅನಿಸುತ್ತೆ ಅಂತ ಹೇಳಿದ್ರು. ಸೊ ಇಲ್ಲೇ ಗೊತ್ತಾಗುತ್ತೆ ಗಿಲ್ಲಿ ಮತ್ತೆ ನಮ್ಮ ರಘು ಅವರ ಬಾಂಡಿಂಗ್ ಎಷ್ಟು ಕ್ಯೂಟ್ ಅಂತ. ಸೊ ಅದೇ ಒಂದು ಇಷ್ಟ ಆಗೋದು. ಸೊ ಜನಗಳಿಗೆ ಕೂಡ ಅದೇ ಇಷ್ಟ ಆಗ್ತಾ ಇರೋದು. ಸೊ ಈ ಒಂದು ವಾರದ ಕಡೆಯಲ್ಲಿ ಎಲಿಮಿನೇಟ್ ಆಗಿ ಹೋಗಿದ್ದು ಕಾಕ್ರೋಚ್ ಸುದಿ ಅವರು. ಕಾಕ್ರೋಚ್ ಸುದಿ ಹೊರಗಡೆ ಇಲ್ಲೂ ಸಿನಿಮಾಗಳು ಎಷ್ಟು ವಿಲನ್ ಕ್ಯಾರೆಕ್ಟರ್ ಮಾಡಿರ್ಬೋದು, ಕ್ರೂರಿತನವನ್ನು ಮೆರೆದಿರ್ಬೋದು ಸಿನಿಮಾಗಳಲ್ಲಿ, ಬಟ್ ಒಳಗಡೆ ಆ ವ್ಯಕ್ತಿ ಅಷ್ಟೊಂದು ಕ್ರೂರಿ ಅಂತ ಅನಿಸ್ಲಿಲ್ಲ. ಮೃದು ಸ್ವಭಾವದವರು. ಸಿನಿಮಾದಲ್ಲಿ ಮಾತ್ರ ಅವ್ರು ಅದೇ ರೀತಿ ಇರ್ತಾರೆ, ಬಟ್ ಹೊರಗಡೆ ಅವರ ನಿಜ ಜೀವನದಲ್ಲಿ ಎಷ್ಟು ಅವ್ರು ಅನ್ಕೊಂಡಂಗೆ ಇಲ್ಲ. ಸಿನಿಮಾದಲ್ಲಿ ಇರುವಂತ ಒಂದು ಕ್ರೂರಿ, ಒಂದು ವಿಲನ್ ಆಗಿರುವಂತ ವ್ಯಕ್ತಿ ಅಲ್ಲ. ಸೊ ಸಾಫ್ಟ್ ಮನುಷ್ಯತ್ವ ಇರುವಂತ ಒಂದು ವ್ಯಕ್ತಿ ಅಂತ ನನಗೆ ಅನಿಸ್ತು. ಬಟ್ ಅದನ್ನ ಇವರು ತಿದ್ಕೋಬೇಕು. ಅವ್ರು ಹೋಗಿ ನೋಡಿದ್ಮೇಲೆ ಗೊತ್ತಾಗುತ್ತೆ ನಾನು ಏನ್ ತಪ್ಪು ಮಾಡಿದೆ, ನಾನು ಎಲ್ಲಿ ತಪ್ಪು ಮಾಡಿದೆ, ಯಾರ ಜೊತೆ ಇರ್ಬೇಕಾಗಿತ್ತು, ಯಾವ ಜೊತೆ ಬೆರಿಬೇಕಾಗಿತ್ತು ಅಂತ. ಮನೆಗೆ ಹೋಗಿ ಅವರು ಪೂರ್ತಿ ಅವರ ಒಂದು ಬಿಗ್ ಬಾಸ್ ಜರ್ನಿ ನೋಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ. ಬಟ್ ಏನ್ ಮಾಡೋಕ್ಕಾಗಲ್ಲ. ಈಗ ಸುದಿ ಅವ್ರು ಹೋಗಿದ್ದಾರೆ. ಸೊ ನಿಮ್ಗೆ ಯಾವ ರೀತಿ ಅನಿಸ್ತು ಸುದಿ ಹೋಗಿದ್ದು ಕರೆಕ್ಟ್ ಆಗಿದೆ, ಅಥವಾ ರಿಷಾ ಹೋಗ್ಬೇಕಾಗಿತ್ತ, ಅಥವಾ ಜಾನ್ವಿ ಹೋಗ್ಬೇಕಾಗಿತ್ತ, ಏನು ಅಂತ ಗೊತ್ತಾಗ್ತಿಲ್ಲ. ಬಟ್ ನೋಡೋಣ ಏನಾಗಿದೆ ಅಂತ. ಮುಂದಿನ ವಾರಗಳಲ್ಲಿ ಬರುವಂತ ಟಾಸ್ಕ್ ಆಗಿರ್ಬೋದು, ಮುಂದಿನ ವಾರದಲ್ಲಿ ಬರುವಂತ ಒಂದು ಈ ಬಿಗ್ ಬಾಸ್ ಕಡೆಯಿಂದ ಏನಾದರೂ ಸಸ್ಪೆನ್ಸ್ ಕೊಡ್ಬೋದಾ, ಅಥವಾ ಟಾಸ್ಕ್ ಕೊಡ್ಬೋದಾ, ಏನೋ ಟ್ವಿಸ್ಟ್ ಇಡ್ಬೋದಾ ಏನಂತ ನೋಡಬೇಕಾಗಿದೆ. ಬಟ್ 50 ದಿನ ಪೂರೈಸಿದ ಮೇಲೆ ಇನ್ನು 50 ದಿನದಲ್ಲಿ ತುಂಬಾ ಟಫ್ ಆಗಿ ಹೋಗ್ತದೆ. ಒಳಗಿರುವಂತ ಎಲ್ಲ ಕಂಟೆಸ್ಟೆಂಟ್ ಕೂಡ
ಸೀರಿಯಸ್ ಆಗಿ ಆಟ ಆಡಬೇಕಾಗುತ್ತೆ. ಒಮ್ಮತ ಬಂದಾಗ ಎಲ್ಲರೂ ಕೂಡ ಇಲ್ಲಿ ಸೇಫ್ ಆಗಿ ಆಡೋದನ್ನ ಬಿಟ್ಟು ಒಳ್ಳೆ ಒಂದು ಒಮ್ಮತನ ಇಲ್ಲಿ ಮಾಡ್ಕೋಬೇಕಾಗುತ್ತೆ. ಸೊ ಎಲ್ಲರೂ ಇಲ್ಲಿ ಜಗಳವನ್ನ ಬಿಟ್ಟು ಆಟ ಕಡೆ ಫೋಕಸ್ ಮಾಡಿ ಗೆಲ್ಲೋದ್ ಕಡೆ ನೋಡ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಈ ಒಂದು ವಾರದ ಎಪಿಸೋಡ್ ಅಲ್ಲಿ ಹೋಗಿದ್ದು ಸುದ್ದಿ ಅವರಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ಎಲ್ಲರಿಗೂ ನಮಸ್ಕಾರ.